ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ನೂತನ ಬದುಕು ಬೇಕಾಗಿದೆ. ನೂತನ ಬದುಕು ಒಬ್ಬ ಹುಡುಗನಿಗೆ ಬೇಕಾಗಿದೆ. ಆ ಹುಡುಗನ ಹೆಸರು ಕೂಡ ನೂತನ್. ವಯಸ್ಸು 18 ವರ್ಷ. ಬಟ್ ಕಳೆದ 15 ವರ್ಷಗಳಿಂದ ತಲ್ಸೀಮಿಯಾ ಅನ್ನುವಂಥ ಕಾಯಿಲೆ ಅವನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಆ ಹುಡುಗನನ್ನ ಉಳಿಸ್ಕೊಳ್ಬೇಕು, ತಮ್ಮ ಮನೆಯ ಬೆಳಕನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಆ ಬಡ ಹೆತ್ತವರು ಸಾಕಷ್ಟು ಶ್ರಮ ಪಡ್ತಿದ್ದಾರೆ. ಆದರೆ ಚಿಕಿತ್ಸೆಗೆ ಲಕ್ಷ ಹಣ ಖರ್ಚಾಗತ್ತೆ. ಅಷ್ಟು ಹಣ ಹೊಂದಿಸುವಂತಹ ಸ್ಥಿತಿವಂತ ಕುಟುಂಬ ಅವರದ್ದಲ್ಲ. ಕೂಲಿ ನಾಲಿ ಮಾಡಿ ಬದುಕು ಸಾಗಿಸ್ತಾ ಇರುವಂಥ ಕುಟುಂಬ ಅವರದ್ದು. ಹೀಗಾಗಿ ಮಗನನ್ನ ಉಳಿಸ್ಕೊಡಿ ಅಂತ ರಾಜ್ಯದ ಜನರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಹೃದಯಗಳು ಸಹಾಯ ಮಾಡಿ ಅಂಥೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋಗೆ ದೂರದ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕಾನುಕೊಪ್ಪ ಅನ್ನುವಂಥ ಪುಟ್ಟ ಗ್ರಾಮದಿಂದ ನೇರವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬಾಲಕನ ಹೆಸರು ನೂತನ್, ಆತನ ಪೋಷಕರು ಪ್ರಭಾಕರ್ ಹಾಗೆ ಕವಿತಾ. ಇಡೀ ಕುಟುಂಬ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ತಲ್ಸೀಮಿಯಾ ಜೊತೆಗೆ ಮಗನ ಹೋರಾಟ, ಆ ಹೆತ್ತವರ ಹೋರಾಟ ಹೇಗೆ ನಡೀತಾ ಇದೆ, ರಾಜ್ಯದ ಜನರಿಂದ ಅವರು ನಿರೀಕ್ಷೆ ಮಾಡ್ತಾ ಇರೋದೇನು, ಅವರಿಂದಾನೇ ತಿಳ್ಕೊಳ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕವಿತಾ ಅವರೇ, ಪ್ರಭಾಕರ್ ಅವರೇ ಹಾಗೆ ನೂತನ್. ಸುಮಾರು ಎಷ್ಟು ವರ್ಷಗಳಿಂದ ನಿಮ್ಮ ಮಗನಿಗೆ ಈ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗಿದ್ದು ಯಾವಾಗ? ಅದಾದ ನಂತರ ಹೇಗೆ ಅವನನ್ನು ಉಳಿಸ್ಕೊಳ್ಳುವಂಥ ಈ ಹೋರಾಟ ಆರಂಭ ಆಯಿತು ಕವಿತಾ ಅವರೇ? 6 ತಿಂಗಳು ಮಗುವಿಂದನೇ ಗೊತ್ತಾಯ್ತು ಮೇಡಮ್ ನಮಗೆ ತಲೆಸೆಮೆ ಇದೆ ಅಂತ. ಅದಕ್ಕೆ ಮೆಡಿಸಿನ್ ಏನೂ ಇಲ್ಲ, ಬ್ಲಡ್ ಆಗ್ತಾನೆ ಇರಬೇಕಂತ ಹೇಳಿದರು. ಆಮೇಲೆ 1-2-3 ವರ್ಷ ಆದಮೇಲೆ ಹೇಳಿದ್ರು ಅದು ಬೋನ್ ವೇರ ಒಂದು ಆಪ್ರೇಷನ್ ಇದೆ, ಅದಕ್ಕೆ ಒಂದು 20-25 ಲಕ್ಷ ಖಾಲಿ ಆಗುತ್ತೆ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಗೆ ಆ ದುಡ್ಡನ್ನು ಒದಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಮೇಡಮ್. ತುಂಬ ಕಷ್ಟಪಟ್ವಿ ನಾವು. ಇವಾಗ 18 ವರ್ಷ ರನ್ನಿಂಗಲ್ಲಿದೆ ಅವನಿಗೆ. 18 ವರ್ಷದಿಂದ 6 ತಿಂಗಳಿಂದ 18 ವರ್ಷ ತನಕ ಪ್ರತಿ ತಿಂಗಳಿಗೆ ಒಂದ್ಸರಿ ರಕ್ತ ಹಾಕ್ಸ್ತಾ ಇದ್ವಿ ಮೇಡಮ್. ಇವಾಗ 15 ದಿನಕ್ಕೆ ಒಂದ್ಸರಿ ಬ್ಲಡ್ ಹಾಕಬೇಕಾಗತ್ತೆ. ಮೆಡಿಷನ್ ಎಲ್ಲ ಕೊಡ್ತಾ ಇದ್ದೀವಿ ಇವಾಗ 18 ವರ್ಷದ ಒಳಗಡೆನೇ ಆಪ್ರೇಷನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದರು. ಇವಾಗ 18 ವರ್ಷ ನಡೀತಾ ಇದೆ. ನಮ್ಮ ಹತ್ರ ಅಷ್ಟು ದುಡ್ಡೆಲ್ಲ 26 ಲಕ್ಷ, ಈಗ 30 ಲಕ್ಷಕ್ಕೆ ಹೋಗಿದ್ದಾರೆ. ಅಷ್ಟೆಲ್ಲ ದುಡ್ಡೆಲ್ಲ ಒದಿಸೋಕ್ಕಾಗಲ್ಲ. ಇರೋದು ಒಬ್ಬನೇ ಮಗ, ನಮ್ಗೆ ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಮೇಡಮ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ನಾವು. ರಾಜ್ಯದ ಜನ ಕೂಡ ನಿಮ್ಮ ನೋವನ್ನು ಅವರು ಕೂಡ ನೋಡ್ತಿದ್ದಾರೆ, ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಪ್ರಭಾಕರ್ ಸರ್, ಮಗನಿಗೆ ಎಷ್ಟು ದಿನಕ್ಕೊಂದ್ಸಲ ನೀವು ರಕ್ತವನ್ನು ಹಾಕಿಸ್ತಾ ಇದ್ದೀರಿ? ಅದು ಹೇಗೆ, ಅದು ಪ್ರೊಸೀಜರ್ ಹೇಗೆ, ಏನು ಹೇಳ್ತಾರೆ ವೈದ್ಯರು? ಅವಾಗ ತಿಂಗಳಿಗೆ ಒಂದ್ಸರಿ ಆಗ್ತಿದ್ದು. ಮೊದಲಿಗೆ ಈಗ ಬೆಳವಣಿಗೆ ಬತ್ತ 15 ದಿವಸಕ್ಕೆ ಒಂದ್ಸರಿ. ಹಂಗಾಗಿ ಭಾರಿ ಕಷ್ಟ ಆಗಿದೆ. ಅದು ಮೆಗಾನ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ಬೇಕು. ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ಅದು ನಮ್ಮ ಕೋಣಂದೂರಿಂದ ಬರ್ಬೇಕು. ಹಿಂಗೆ ತುಂಬ ಕಷ್ಟ. ನನ್ನ ಮಗನ ಹೆಂಗಾರು ಉಳಿಸ್ಕೊಡೋದು ಅಂದರೆ ಅಷ್ಟೆಲ್ಲ ಹಣ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಕಾಯಿಲೆ ಅಂತಂದರೆ ದೇಹದಲ್ಲಿ ಬಿಳಿ ರಕ್ತ ಕಣ ಹಾಗೆ ಕೆಂಪು ರಕ್ತ ಕಣ ಅಂತ ಎರಡಿರುತ್ತೆ ನಮ್ಮ ದೇಹದಲ್ಲಿ. ಆ ಕೆಂಪು ರಕ್ತ ಕಣಗಳು ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ. ಅದು ಉತ್ಪಾದನೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಅವರ ಬದುಕಿಗೆ ಅದು ಸಂಚಕಾರವನ್ನು ತಂದೊಡ್ಡಬಹುದು. ಅಂಥದ್ದೊಂದು ಕಾಯಿಲೆಯಿಂದ ನೂತನ್ ಬಳಲ್ತಾ ಇರೋದು. ಅದಕ್ಕೆ ಅವ್ರು ಹೇಳಿದ್ದು, ಮೊದಲು 1 ತಿಂಗಳಿಗೊಂದ್ಸಲ ನಾವು ಮಗನಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ರಕ್ತವನ್ನು ಕೊಡಿಸ್ತಾ ಇದ್ವಿ. ಈಗ ಅದರ ವೇಗ ಜಾಸ್ತಿ ಆಗ್ಬಿಟ್ಟಿದೆ. 15 ದಿನಗಳಿಗೊಂದ್ಸಲ ಅನಿವಾರ್ಯವಾಗಿ ರಕ್ತವನ್ನು ಕೊಡಿಸಲೇಬೇಕು ಅಂಥೇಳಿ. ಪ್ರಭಾಕರ್ ಅವ್ರ ಬಗ್ಗೆ ಮತ್ತೊಂದು ವಿಚಾರವನ್ನು ಅವರು ಹೇಳಲೇಬೇಕು. ಅವರಷ್ಟು ಕೃಶವಾಗಿ ಕಾಣಿಸ್ತಾರೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ಎಷ್ಟೋ ಬಾರಿ ತಮ್ಮ ಮಗನಿಗೆ ತಾವೇ ತಿಂಗಳಿಗೊಂದ್ಸಲ ರಕ್ತವನ್ನು ಕೊಟ್ಟಿದ್ದೀರಿ. ಅವರು ಪೇಷಂಟು ಮೇಡಮ್, ಅವ್ರ ಹತ್ರ ಬ್ಲಡ್ ಹಾಕ್ಸ್ಕೊಡೋಕ್ಕಾಗಿಲ್ಲ. ಅವರು ಮಾತ್ರ ತಿಂತದೆ. ಅವರಿಗೆ ಗಂಟು ವಾತ ಅಂತ ಇದೆಯಲ್ಲ, ಅದು ಇದೆ. ಅದರಿಂದ ನಾವು ಬೇರೆ ಡೋನರ್ ಹತ್ರ ಇಸ್ಕೊಂಡಿದ್ದೀವಿ ಬ್ಲಡ್. ಅವ್ರು ಕೊಡೋಕ್ಕಾಗಿಲ್ಲ. ಅವ್ರ ಹತ್ರ ಮೈಯಲ್ಲಿ ಬ್ಲಡ್ ಕಡಿಮೆ ಇತ್ತು, ಅದಕ್ಕೆ ನಾವು ಇಸ್ಕೊಂಡಿಲ್ಲ. ಬಟ್ ಬಿಗಿನಿಂಗ್ ಡೇಸಲ್ಲಿ ಅವ್ರು ಕೊಟ್ಟಿದ್ದಾರೆ ಮಗನಿಗೆ? ಇಲ್ಲ, ಸ್ಟಾರ್ಟಿಂಗಿಂದನೂ ಈ ಥರನೇ ಅವ್ರು ಬೇರೆ ಹತ್ರನೇ ಕೊಟ್ಟಿದ್ದೀವಿ ಮೇಡಮ್. HB ಯಾವಾಗಲೂ ಇವ್ರು ಕಡಿಮೆನೇ ಇರ್ತಿತ್ತು. ಬೇರೆ ಡೊನೇಟರೇ ಕೊಟ್ಟು, ಅಂದರೆ ಆಲ್ಟರ್ನೇಟಿವ್ ಆಗಿ ನೀವು ತಗೊಳ್ತಾ ಇದ್ರಿ ಬೇರೆಯವ್ರ ಕಡೆ? ಬೇರೆ ಹತ್ರನೇ ತೊಗೊಂಡಿವಿ ಮೇಡಮ್. ನೂತನ್ ಎಲ್ಲಿ ತನಕ ಓದಿದ್ಯಾ ನೂತನ್? 10th ತನಕ. ಯಾಕೆ ಓದೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮ ಮುಂದೆ? ಆಗಿಲ್ಲ, ಕಷ್ಟ ಆಯಿತು. ಓದೋಕ್ಕೆಲ್ಲ ಕಷ್ಟ ಆಯಿತು. ಜೋರಾಗಿ ಮಾತಾಡು, ಸ್ವಲ್ಪ ಜೋರಾಗಿ ಮಾತಾಡು. ಓದೋಕ್ಕೆಲ್ಲ ಕಷ್ಟ ಆಗಿದೆ. ಈ ಟ್ರೀಟ್ಮೆಂಟ್ ತಗೊಳ್ಳುವಂಥ ಇದರಲ್ಲಿ ಓದೋಕ್ಕಾಗಿಲ್ಲ. 10ನೇ ಕ್ಲಾಸ್ಗೆ ಓದಿ ನಿಲ್ಲಿಸ್ಬಿಡ್ತೀಯ. ಬಟ್ ಎಲ್ಲ ನಿನ್ನ ಜೊತೆಗಿರೋರು, ನಿನ್ನ ಫ್ರೆಂಡ್ಸು ಎಲ್ಲ ಈ ಕಾಲೇಜ್ಗೆ ಹೋಗ್ತಿರ್ತಾರೆ. ಬಹುಶಃ ನೋವಾಗಲ್ವಾ ಆವಾಗ? ಆಗುತ್ತೆ, ಜೋರಾಗಿ ಮಾತಾಡು. ಆಗುತ್ತೆ, ನೋವಾಗತ್ತೆ.
ನಿಮಗೇನು ಅನ್ಸುತ್ತೆ ಅಮ್ಮ? ಮಕ್ಕಳೆಲ್ಲ ಬೇರೆಯವ್ರ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ. ಹೌದು ಮೇಡಮ್, ನಮಗೂ ನಮ್ಮ ಮಗನೂ ಕಾಲೇಜಿಗೆ ಹೋಗ್ಬೇಕು, ಓದಬೇಕಂತ ನಮಗೂ ಆಸೆ ಆಗುತ್ತೆ, ಹೋಗಾಗ್ತಾ ಇಲ್ಲ ಅವನಿಗೆ. ಕವಿತಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಸುಮಾರು 18 ವರ್ಷದಿಂದ ಮಗನ ಈ ಕಾಯಿಲೆಗೆ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಎಷ್ಟು ಆಸ್ಪತ್ರೆಗಳನ್ನು ಸುತ್ತಾಡಿದ್ದೀರಿ, ಎಷ್ಟು ಜನ ವೈದ್ಯರನ್ನು ಕೇಳಿದ್ದೀರಿ? ನಾವು ಬೆಂಗಳೂರು ನಾರಾಯಣ ಹೃದಯ, ಆಮೇಲೆ ಹುಬ್ಳಿಲಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ 1.5 ತಿಂಗಳಿದ್ವು ಮೇಡಮ್. ಆಮೇಲೆ ಪ್ರತಿ 15 ದಿನನೂ ನಾವು ಆಸ್ಪತ್ರೆಯಲ್ಲೇ ಜಾಸ್ತಿ ದಿನ ಕಳೆದಿದ್ದೀವಿ ಮನೆಗಿಂತ. ನಮ್ಗೆ ಅದೇ ಅದೊಂದು ಆಪ್ರೇಷನ್ ಮಾಡಿಕೊಟ್ಟು ನಮ್ಮ ಮಗನ ಉಳಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಬೋನ್ ಮ್ಯಾರೋ ಆಪರೇಷನ್ ಆಗಬೇಕು. ಹೌದು ಮೇಡಮ್. 18 ವರ್ಷದೊಳಗೆ ಆಗ್ಬೇಕಂತ ಯಾವಾಗ ಹೇಳಿದ್ದು ಡಾಕ್ಟರ್ ನಿಮಗೆ? ಹೇಳೇ 1 ಇಯರ್ ಆಯ್ತು ಮೇಡಮ್. ಸ್ಟಾರ್ಟಿಂಗಲ್ಲೇ ಹೇಳಿದರು. ಇವಾಗ ನಾವು ದುಡ್ಡು ಕಲೆಕ್ಟ್ ಮಾಡೋಣ ಅಂತ ಹೊರಟೆ 1 ವರ್ಷ ಆಯಿತು ಮೇಡಮ್. ಆಗಿಲ್ಲ, ಇನ್ನೂ ಆಗಿಲ್ಲ, ದುಡ್ಡಾಗಿಲ್ಲ. ನೀವು ಊರಲ್ಲಿ ಕಾನುಕೊಪ್ಪದಲ್ಲಿ ಹೇಗೆ ಜೀವನ ನಡೀತಾ ಇದೆ ನಿಮ್ಮದು? ಏನು ಮಾಡ್ತಾ ಇದ್ದೀರಿ ನೀವು? ಅಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊತೀವಿ ಮೇಡಮ್. ಕೂಲಿ ಮಾಡ್ತೀರಿ? ಜಮೀನು ಕೃಷಿ ಆ ಥರ ಏನಾದರೂ ಮಾಡ್ತೀರಾ? ಬಗರಕ್ಕೆ ಸ್ವಲ್ಪ ಜಾಗ ಇದೆ, ಅದ್ರ ಸ್ವಲ್ಪ ಭತ್ತ ಬೆಳ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ಮೇಡಮ್. 31 ಲಕ್ಷ ಪ್ರಭಾಕರ್ ಸರ್, ಸುಮಾರು 31 ಲಕ್ಷ ಒಟ್ಟಾರೆಯಾಗಿ ಖರ್ಚಾಗಬಹುದು ಅಂತ ಹೇಳ್ತಾ ಇರೋದು. ಯಾರಿಂದಾದರೂ ಸಹಾಯ ಕೇಳಿದ್ರಾ ಇದಕ್ಕೆ ಮೊದಲು, ಅಥವಾ ಬೇರೆ ಥರ ಏನಾದರೂ ಹಣ ಸಂಗ್ರಹ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ರಿ ಅಂತ ಹೇಳಿ? ಏನು ಮಾಡಿದ್ರು ಆಗಿಲ್ಲ, ಪ್ರಯತ್ನ ಮಾಡಿದ್ರು ಆಗಿಲ್ಲ. ಯಾರು ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹೌದು. ಏನು ಕೆಲ್ಸಕ್ಕೆ ಹೋಗ್ತೀರಿ ಸರ್? ಅದೇ ಕೂಲಿ ಕೆಲಸ. ನೂತನ ಒಬ್ಬನೇ ಮಗನಾ ನಿಮಗೆ? ಒಬ್ಬನೇ ಮಗ. ಒಬ್ಬನೇ ಮಗ. ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ, ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂದಾಗ ನಿಮ್ಮ ಮಗನನ್ನ ನೋಡಿದಾಗ ಎಷ್ಟು ನೋವಾಗುತ್ತೆ ನಿಮಗೆ ಅಂತ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ಪ್ರಭಾಕರ್ ಅವರೇ. ಕನ್ನಡದ ಜನ ನೋಡ್ತಾ ಇದ್ದಾರೆ ನ್ಯೂಸ್ ಫಸ್ಟ್ನ. ಸಹಾಯದ ನಿರೀಕ್ಷೆಯಲ್ಲಿ ಈ ಕುಟುಂಬ ಇರೋದು. ದೂರದಿಂದ ಬಂದಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಕಾನುಕೊಪ್ಪ ಅನ್ನುವಂಥ ಪುಟ್ಟ ಗ್ರಾಮ ಅದು. ಆ ಪುಟ್ಟ ಗ್ರಾಮದಿಂದ ಇಲ್ಲಿ ತನಕ ಬಂದಿದ್ದಾರೆ. ಒಂದೇ ಒಂದು ಕಾರಣ, ತಮ್ಮ ಮಗನನ್ನು ಉಳಿಸ್ಕೊಳ್ಬೇಕು, ತಮ್ಮ ಮನೆಯ ಬೆಳಕನ್ನು ಉಳಿಸ್ಕೊಳ್ಬೇಕು ಅಂಥೇಳಿ. ತಾಯಿ ಕವಿತಾ ಅವರಿಗೆ ಇದು ಮೊದಲ ಆಘಾತ ಅಲ್ಲ. ಈ ಹಿಂದೆಯೂ ಇಂಥದ್ದೇ ಒಂದು ಆಘಾತ ಅವ್ರ ಬದುಕಿನಲ್ಲಿ ನಡೆದು ಹೋಗಿದೆ. ಅದನ್ನು ಬಹುಶಃ ಅವರೇ ಹೇಳ್ತಾರೆ ಅಂತ ಅನ್ಸುತ್ತೆ. ಈ ಹಿಂದೆನೂ ಒಂದು ಮಗು ಇದೇ ಕಾಯಿಲೆಗೆ ತುತ್ತಾಗಿತ್ತು ಅಂತ ಕೇಳ್ಪಟ್ವಿ. ಹೇಳಿ ಮೇಡಮ್, ಅದೇನಾಯಿತು ಆವಾಗ ಅಂತ? ಅದು ಸೇಮ್ ಹಿಂಗೆ ತಿಂಗಳ ಬ್ಲಡ್ ಹಾಕ್ಸ್ಬೇಕಂತಲೇ ಇತ್ತು. ಅದು ಹೆಣ್ಮಗು, ಇವನಿಕ್ಕಿಂತ ಫಸ್ಟಿನ ಮಗು. ಅದು 2 ವರ್ಷದವರೆಗೂ ಬ್ಲಡ್ ಹಾಕಿಸ್ತಾನೆ ಇದೆ ಮೇಡಮ್. ಆಮೇಲೆ 2 ವರ್ಷಕ್ಕೆ ತೀರ್ಕೊಬಿಟ್ಲು ಅವಳು. ಆಮೇಲೆ ಅವಳು ಅದಾದಮೇಲೆ ಇವನು ಹುಟ್ಟಿದ. ಇವನು 6 ತಿಂಗಳಿಂದ ಗೊತ್ತಾಯ್ತು ನಮಗೆ. ಸೇಮ್ ಅದೇ ತಲೆ ಸೆಮ್ಮೆನೆ ಅಂತ. ಇವನಿಗೂ 6 ತಿಂಗಳ ಮಗುವಿಂದ ನಾವು ಬ್ಲಡ್ ಹಾಕ್ಸ್ಕೊತಾನೆ ಬಂದ್ವಿ. ಒಂದು ಸಲ ಬ್ಲಡ್ ಹಾಕ್ಸಕ್ಕೆ ಹೋದಾಗ ಎಷ್ಟು ಖರ್ಚಾಗುತ್ತೆ ನಿಮಗೆ ಓವರಾಲ್ ಆಗಿ? ನಮಗೆ ಕೋಣಂದೂರಿನ, ನಮ್ಮ ಊರು ಹಳ್ಳಿ ತೊರೆಬೇರೆ, ಕಾನ್ಕೊಪ್ಪಿಂದ ಕೋಣಂದೂರಿಗೆ ಆಟೋದಲ್ಲಿ ಹೋಗಬೇಕು. ಅಲ್ಲಿಂದ ಕೋಣಂದೂರಿಂದ ಒಬ್ರಿಗೆ 100 ರೂಪಾಯಿ ಶಿವಮೊಗ್ಗ. ಅಲ್ಲಿ ಇವಾಗ ವಾಸ್ಟ್ ಬ್ಲಡ್ ಹಾಕ್ತಿದ್ವಿ. ಆಮೇಲೆ ಪ್ರೈವೇಟು ಬ್ಲಡ್ ಬ್ಯಾಂಕಿಂದ ತೊಗೊಬರ್ತಿದ್ದೀವಿ. ಈ ಗೌರ್ಮೆಂಟಿಂದ ಫ್ರೀ ಅಂತ ಮಾಡಿದ್ದಾರೆ ಬ್ಲಡ್ ಎಲ್ಲ. ಬ್ಲಡ್ಡಿಗೇನು ದುಡ್ಡು ಕೊಡ್ತಾ ಇಲ್ಲ ಇವಾಗ. ಇವಾಗ ಅದೇ 15 ದಿನಕ್ಕೊಂದ್ಸರಿ ನಮ್ಮ ಬಸ್ ಚಾರ್ಜು, ಹೋದಾಗೆಲ್ಲ ಊಟ ತಿಂಡಿ ಅದೆಲ್ಲ ಖರ್ಚಿಗೆಲ್ಲ ಕಷ್ಟನೇ ಆಗಿದೆ. 15 ದಿನ ನಿರ್ವಹಿಸುವುದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಈ 30 ಲಕ್ಷ ಎಲ್ಲ ಬಹಳ ದೊಡ್ಡ ಅಮೌಂಟ್ ಆಗೋಗ್ಬಿಡ್ತು. ಸಾಧ್ಯನೇ ಇಲ್ಲ ಮೇಡಮ್ ಅಷ್ಟೆಲ್ಲ ಓದಿಸೋಕ್ಕೆ. ಯಾರತ್ತಾದರೂ ಸಹಾಯ ಕೇಳಿದ್ರೆ ಈ 1 ವರ್ಷದಲ್ಲಿ? ಯಾರ್ಯಾರನ್ನು ಸಂಪರ್ಕ ಮಾಡಿದ್ರಿ ಮೇಡಮ್? ರಾಜಕೀಯ ನಾಯಕರು ಅಥವಾ ಯಾರು ಅವರು ಇವರಂತ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರಿ? ಎಲ್ಲರ ನಮಗೆ ಗೊತ್ತಿದ್ದ ಪ್ರಕಾರ ಎಲ್ಲರನ್ನೂ ಕೇಳಿದ್ವಿ, ಈ ಥರ ಸಮಸ್ಯೆ ಇದೆ ಅಂತ. ಯಾರು ಅದನ್ನು ತಲೆಗೆ ಹಾಕೊಳ್ಳೋಕ್ಕೆ ಹೋಗಿಲ್ಲ ನಮ್ಮ ವಿಷಯನ. ಕೇಳೋದು ಬಿಡೋದು ಆ ಥರ ಮಾಡಿಬಿಟ್ರು. ಇವಾಗ ಅದೇ ಲಾಸ್ಟು ಇದೊಂದು ನ್ಯೂಸ್ ಚಾನಲಿಗೆ ಬಂದೀವಿ. ಕರ್ನಾಟಕ ಜನತೆ ನಮ್ಮ ಮಗನ ಉಳಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗೂ ಕೂಡ ಇದೆ. ನೂತನ ಸಣ್ಣ ವಯಸ್ಸಿಂದ ನೀನು 10ನೇ ಕ್ಲಾಸ್ ತನಕ ಓದಿದ್ಯಾ. ಶಾಲೆಗೆಲ್ಲ ಎಲ್ಲರ ಥರನೇ ನೀನು ಕೂಡ ಹೋಗ್ತಾ ಇದ್ದೆ. ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ದೆ. ಏನಾಗಬೇಕು ಅಂದ್ಕೊಂಡಿದ್ದೆ ಆಗ? ಡಾಕ್ಟ್ರ್ ಆಗಬೇಕಂತ ಇದ್ದೆ. ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೆ. ಭಾಳ ದೊಡ್ಡ ಕನಸು. ಆಗಬೇಕು ಅನ್ನುವಂಥ ಹಠ ನಿನ್ನಲ್ಲಿತ್ತು ಆವಾಗ. ಆಗೆಲ್ಲರೂ ಏನು ಹೇಳ್ತಾ ಇದ್ರು? ನೀನು ಸ್ಕೂಲ್ ಹೋಗ್ತಾ ಇರುವಂಥ ಟೈಮ್ನಲ್ಲಿ ಚೆನ್ನಾಗಿ ಓದ್ತಾ ಇದೆಯಾ? ಹೇಗೆ ಹಾಂ, ಓದ್ತಿದ್ದೆ?
SLCನಲ್ಲಿ ಎಕ್ಸಾಮ್ ಬರೆಯುವಂಥ ಟೈಮ್ನಲ್ಲೂ ನಿಮಗೆ ಈ ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಟೈಮೆಲ್ಲ ಬರ್ತಾ ಇತ್ತು ಅವಾಗ ಹಾಗಾಗಿ ಓದೋಕ್ಕಾಗಲಿಲ್ಲ. ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಯಲ್ಲೇ ಕವಿತಾ ಅವರೇ ನೀವು ಎವ್ರಿ ಟೈಮ್ ತೋರಿಸ್ತಾ ಇರೋದು. ಡಾಕ್ಟರ್ಸು ಟ್ರೀಟ್ಮೆಂಟ್ ಮಾಡೋವಂಥ ಟೈಮ್ನಲ್ಲಿ ಇಂಪ್ರೂವ್ಮೆಂಟ್ ಇದೆ, ಅದು ಒಂದು ಆಗಿಬಿಟ್ರೆ ಮಗನಿಗೇನೂ ಆಗಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರಾ? ಹೌದು ಮೇಡಮ್, ಅದನ್ನು ಪ್ರಯತ್ನ ಪಡಿ ಅಂತ ಅವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಹಾಂ, ನೀವು ಅದನ್ನು ಆಪ್ರೇಷನ್ ಮಾಡಿ, ಅವ್ನು ಇವಾಗ 18 ವರ್ಷ ಆಗ್ತಾ ಬಂತಲ್ಲ, ನೀವು ಅದನ್ನು ಟ್ರೈ ಮಾಡಿ, ಸಹಾಯ ಕೇಳಿ ಎಲ್ಲ ಜನರ ಹತ್ರ, ಹೇಗಾದರೂ ಮಾಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಮೇಡಮ್ ಯಾವಾಗಲೂ. ಒಂದಿಷ್ಟು ವರ್ಷಗಳಲ್ಲಿ ಸುಮಾರು 18 ವರ್ಷಗಳಿಂದಾನು ಹೆಚ್ಚು ಕಮ್ಮಿ ನೂತನ್ಗೆ ಈ ಸಮಸ್ಯೆ ಇದೆ, ತಲ್ಸೇಮಿಯಾ ಸಮಸ್ಯೆ ಇದೆ. ಎಷ್ಟು ಹಣ ಖರ್ಚು ಮಾಡಿದಿರಿ ನೀವು ಮಗನಿಗೋಸ್ಕರ ಅಂತ ಹೇಳಿ? ಎಷ್ಟು ಹಣ ಖರ್ಚು ಮಾಡಿದಿರಿ? ನಾವು ಅದನ್ನು ಲೆಕ್ಕನೇ ಇಟ್ಟಿಲ್ಲ ಮೇಡಮ್. 6 ತಿಂಗಳಿಂದ ದುಡಿಯೋದು ಮಗನಿಗೆ ಹಾಕೋದು ಅಷ್ಟೇ ಮಾಡಿದ್ದೀವಿ. ಅದು ಮಗನ ಚಿಂತೆ ನಮ್ಗೆ ಹೆಚ್ಚಾಗಿದೆ. ಇನ್ನು ದುಡ್ಡಿನ ಲೆಕ್ಕ ಇಟ್ಕೊಳಕ್ಕಾಗಲ್ಲ ಮೇಡಮ್. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಸರಿ ಮೇಡಮ್, ಮಗ ಉಳಿಬೇಕು ಅನ್ನೋ ಆಸೆ. ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಸಹಾಯ ಮಾಡೋಕ್ಕೆ ಮುಂದಾಗಿಲ್ವಾ ನಿಮಗೆ? ಎಲ್ಲ ಸಹಾಯ ಮಾಡ್ತಾರೆ, ಅದೇನು ಅಲ್ಪ ಸ್ವಲ್ಪ ಆದರೆ ಸಹಾಯ ಮಾಡ್ಬೋದು. ಅಷ್ಟು ದೊಡ್ಡ ಅಮೌಂಟ್ ಎಲ್ಲ ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಎಲ್ಲ ಕೊಡ್ತೀವಿ ಹೊರಡಿ ಅಂತಾರೆ, ಸ್ವಲ್ಪ ಅಮೌಂಟು, ಅಷ್ಟು ಅಮೌಂಟೆಲ್ಲ ಎಲ್ಲಿ ಕೊಡೋಕ್ಕಾಗತ್ತೆ? ಎಲ್ಲ ಯಾರ ಹತ್ರ ಅವ್ರವ್ರ ಮನೆದವ್ರವ್ರಿಗೆ ಸಮಸ್ಯೆ ಇರೋದೇ ಇರುತ್ತೆ. ಅದರಲ್ಲಿ ನಮ್ಮದು ಅಷ್ಟು ನೋಡ್ಕೊಳ್ಳಿ ಅಂತ ಯಾರಿಗೂ ಹೇಳ್ಕೊಳಕ್ಕೆ ನಮ್ಗೆ ಆಗ್ತಾಯಿಲ್ಲ ಮೇಡಮ್. ಯಾರೇ ಹೆತ್ತವರೇ ಆದರೂ ಅವರಿಗೆ ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಆರೋಗ್ಯವಾಗಿರಬೇಕು, ಮಕ್ಕಳು ಏನಾದರೂ ಸಾಧನೆ ಮಾಡಬೇಕು, ಅದೇ ಎಲ್ಲರ ಕನಸಾಗಿರುತ್ತೆ. ಒಂದೇ ನಿಮಿಷ, ನಮ್ಮ ಮಗನ ಸಾಕ್ತೀವಿ, ಆಮೇಲೆ ಏನು ಮಾಡ್ತಾನೆ ಮಾತನಾಡ್ತೀನಿ. ಕವಿತಾ ಅವರೇ ಸಮಾಧಾನ ಮಾಡ್ಕೊಳ್ಳಿ. ಚೇತನ್ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಬಹುಶಃ ನ್ಯೂಸ್ ಫಸ್ಟ್ ನೀವು ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. 18 ವರ್ಷದ ಹುಡುಗ ಸರ್, 6 ತಿಂಗಳಿಂದ, ಅವನು ಹುಟ್ಟಿದ 6 ತಿಂಗಳಿಂದ ಆತನಿಗೆ ತಲ್ಸೇಮಿಯಾ ಅನ್ನುವಂಥ ಮಾರಕ ಕಾಯಿಲೆ ಇದೆ. ಚಿಕಿತ್ಸೆಯನ್ನ ಕೊಡಿಸಿದ್ರೆ ಸರಿ ಹೋಗುತ್ತೆ, ಬೋನ್ ಮ್ಯಾರೋ ಕೊಡಿಸಿದ್ರೆ ಸರಿ ಹೋಗುತ್ತಂತೆ. 18 ವರ್ಷದೊಳಗೆ ಸುಮಾರು 30 ಲಕ್ಷ ಖರ್ಚಾಗಬಹುದು ಅಂತ ವೈದ್ಯರು ಹೇಳ್ತಿದ್ದಾರೆ. ಬಡ ಕುಟುಂಬ, ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಸರ್, ಏನು ಹೇಳ್ತೀರಿ? ಮೇಡಮ್ ನಮಸ್ತೆ, ನಾನು ಚೇತನ್ ಅಂತ ಹೇಳಿ ಶಿವಮೊಗ್ಗದವರೇ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಗೂ ಕೂಡ ಈ ವಿಷಯ ಗಮನಕ್ಕೆ ಬಂದಿದೆ. ನಮ್ಮ ತೀರ್ಥಹಳ್ಳಿ ಆದರ್ಶ್ ಹುಂಚಕಟ್ಟೆ ಅಂತೇಳಿ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರರು ನಮ್ಮ ಗಮನಕ್ಕೆ ತಂದಿದ್ರು. ಹಾಗಾಗಿ ನಾವು ಕೂಡ ಶಿವಮೊಗ್ಗ ಜಿಲ್ಲೆ ನಮ್ಮ ಎಲ್ಲ ಸ್ನೇಹಿತರುಗಳು, ನಮ್ಮ ಯೂತ್ ಕಾಂಗ್ರೆಸ್ ಅವರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ NSA ವಿದ್ಯಾ ಸಂಘಟನೆಯವರು ಮತ್ತು ನಮ್ಮೆಲ್ಲ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಗಮನಕ್ಕೆ ಇವತ್ತು ತಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಕುಟುಂಬಕ್ಕೆ, ಆ ವಿದ್ಯಾರ್ಥಿಗೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮೇಡಮ್. ತುಂಬ ಅಂದರೆ ತುಂಬ ನೊಂದ್ಬಿಟ್ಟಿದ್ದಾರೆ ಕವಿತಾ ಅವರಂತೂ. ಅವರನ್ನಂತೂ ನೋಡೋಕ್ಕೆ ಆಗಲ್ಲ. ಎಲ್ಲರ ಮಕ್ಕಳು ಚೆನ್ನಾಗಿದ್ದಾರೆ, ಈ ವಯಸ್ಸಿನಲ್ಲಿ ನನ್ನ ಮಗ ಮಾತ್ರ ಹೀಗೆ ಅನ್ನುವಂಥ ನೋವು ಅವರಿಗೆ ಸರ್. ಹಾಂ ಮೇಡಮ್, ಖಂಡಿತವಲ್ಲೂ ಮೇಡಮ್, ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮೆಲ್ಲ ಶಿವಮೊಗ್ಗ ಜಿಲ್ಲೆಗೆ, ನಮ್ಮ ಎಲ್ಲ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ NSA ವಿದ್ಯಾರ್ಥಿ ಸಂಘಟನೆಯವರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅಂತ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ BV ಶ್ರೀನಿವಾಸ್ ಅವರು, ನ್ಯಾಷನಲ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್, ಅವರು ಕೂಡ ನಮ್ಮ ಗಾಡ್ ಫಾದರ್ ಅವರು, ನಮ್ಮ ಸಹೋದರವರು, ಅವ್ರ ಗಮನಕ್ಕೂ ಕೂಡ ನಾನು ಇವತ್ತು ಈ ಒಂದು ಅವ್ರ ಕುಟುಂಬದ ಸ್ಥಿತಿಗತಿಗಳನ್ನ, ಅವರ ವಿಚಾರವನ್ನ ಅವ್ರ ಗಮನಕ್ಕೆ ತಂದು ಅವರಿಂದನೂ ಕೂಡ ಸಹಾಯ ಮಾಡುವಂತ ಒಂದು ಕೆಲಸ ನಾನು ಮಾಡ್ತೀನಿ ಮೇಡಮ್. ರೈಟ್ ಸರ್, ರೈಟ್. ಆ ಭರವಸೆಯನ್ನ ಕವಿತಾ ಅವರಿಗೆ ನೀಡ್ತೀರಾ? ಕವಿತಾ ಅವರು ಕೂಡ ನಿಮ್ಮ ಮಾತನ್ನು ಕೇಳಿಸ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ಭರವಸೆ ಕೊಡ್ತೀನಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಅನೇಕ ಸಂಘಟನೆಗಳು ಅಲ್ಲಿ ನಾವೆಲ್ಲ ಕೂಡ ಕೆಲಸವನ್ನ ಮಾಡ್ತಿರ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ NSA ವಿದ್ಯಾ ಸಂಘಟನೆ, ಯೂತ್ ಕಾಂಗ್ರೆಸ್, ನಮ್ಮ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷನಾಗಿ ನಾನು ಕೂಡ ಕೆಲಸವನ್ನು ಮಾಡ್ತಿದ್ದೇನೆ. ಹಾಗಾಗಿ ನಮ್ಮೆಲ್ಲ ಯುವ ವೇದಿಕೆಯ, ನಮ್ಮ ಸಮುದಾಯದ ಯುವ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಗಾಡ್ ಫಾದರ್ ಅಂತ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ BV ಶ್ರೀನಿವಾಸ್ ಅವ್ರ ಗಮನಕ್ಕೂ ತಂದು ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡುವಂತ ಖಂಡಿತವಾಗ್ಲೂ ಕೂಡ ಪ್ರಯತ್ನವನ್ನು ನಾವು ಮಾಡ್ತೀವಿ ಮೇಡಮ್, ಅವ್ರ ಕುಟುಂಬಕ್ಕೆ ನಾವು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಚೇತನ್ ಅವರೇ. ಇದು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚೇತನ್ ಅವರು ಕೊಟ್ಟಂತಹ ಭರವಸೆ. ಕವಿತಾ ನೀವು ಕೂಡ ಕೇಳಿಸ್ಕೊಂಡ್ರಿ. ಎಷ್ಟಾಗುತ್ತೆ ನಮ್ಮಿಂದ ಅಷ್ಟು ನಾವು ಹಣ ಸಂಗ್ರಹ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು ಹಣ ಸಂಗ್ರಹ ಮಾಡ್ತೀವಿ. ಜೊತೆಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಕವಿತಾ. ಹಾಗೆ ಅವರ ಕುಟುಂಬ, ನೂತನ ಕುಟುಂಬಕ್ಕಿರುವಂಥ ನಿರೀಕ್ಷೆನೇ ಇದು. ಅಷ್ಟು ದೊಡ್ಡ ಅಮೌಂಟನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಡಿಸೋದು ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕದ ಜನ
ನ್ಯೂಸ್ ಫಸ್ಟ್ನ ವೀಕ್ಷಕರು ನಮಗೆ ಸಹಾಯ ಮಾಡ್ತಾರೆ ಎನ್ನುವಂಥ ಭರವಸೆಯಲ್ಲಿ ಆ ಕುಟುಂಬ ಬಂದಿದೆ. ನೂತನ್ಗೆ ನಿಜವಾಗ್ಲೂ ನೂತನವಾದಂಥ ಬದುಕು ಬೇಕಾಗಿದೆ. ಆತನನ್ನು ಉಳಿಸ್ಕೊಳ್ಳೋದಕ್ಕೆ, ಎಲ್ಲ ಮಕ್ಕಳಂತೆ ಆತನನ್ನು ಮಾಡೋದಕ್ಕೆ ನೂತನ್ನ ಪೋಷಕರಿಗೂ ಕೂಡ ನೆರವಿನ ಒಂದು ಮಹಾಪೂರ ಬರಬೇಕಾಗಿದೆ. ಅಲ್ಪ ನೆರವಲ್ಲ ಇದು, ದೊಡ್ಡದಾದಂಥ ನೆರವೇ ಬೇಕು. ಆ ನೆರವು ಸಿಗಬೇಕು ಅಂದರೆ ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡಿದರೂ ಸಾಕು. ಎಲ್ಲ ಹಣವನ್ನು ಒಟ್ಟು ಮಾಡಿ ಹೇಗಾದರೂ ಮಾಡಿ ನಮ್ಮ ಮಗನಿಗೆ ನಾವು ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ, ಬೋನ್ ಮ್ಯಾರೋ ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ ಅಂಥೇಳಿ ಆ ಪೋಷಕರು ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಶಿವಮೊಗ್ಗದವರೇ ಆಗಿರುವಂಥ ಮಾಜಿ ಸಚಿವ KS ಈಶ್ವರಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕಾನುಕೊಪ್ಪ ಅನ್ನುವಂಥ ಪುಟ್ಟ ಗ್ರಾಮದ ಕುಟುಂಬ ಸರ್ ಇದು. 18 ವರ್ಷ ಹುಡುಗನಿಗೆ, ಬಟ್ ಈಗ ಒಂದು 15 ವರ್ಷ ಆದ ಹಾಗೆ ಕಾಣಿಸ್ತಾನೆ. ಅಂದರೆ ಬೆಳವಣಿಗೆ ಆಗ್ತಾ ಇಲ್ಲ, ತಲ್ಸೀಮಿಯಾ ಕಾಯಿಲೆಯಿಂದಾಗಿ. ಬೋನ್ ಮ್ಯಾರೋ ಟ್ರೀಟ್ಮೆಂಟ್ಗೆ 30 ಲಕ್ಷ ಖರ್ಚಾಗತ್ತಂತೆ ಸರ್. ಯಾರಾದರೂ ಸಹಾಯ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆನಲ್ಲಿ ಈ ಕುಟುಂಬ ಇದೆ ಸರ್. ಏನ್ ಹೇಳ್ತೀರಿ? ನಾನು ಹೇಳೋದಿಷ್ಟೇಮ್ಮ, ಈ ರೀತಿ ವಿಶೇಷವಾದ ಕಾಯಿಲೆಗಳು ಬಂದಿದ್ದಂತ ಸಂದರ್ಭದಲ್ಲಿ ಹಿಂದೆ ನಾನು ಒಬ್ಬ ಬಡ ವಿದ್ಯಾರ್ಥಿಗೆ 35 ಲಕ್ಷ ರೂಪಾಯಿನ ವಿಶೇಷ ಪ್ರಕರಣ ಅಂತ ಹೇಳಿ ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಡಿಸಿದ್ದೆ. ಅರ್ಥ ಆಯ್ತಾ? ಈಗ ನೀವ್ ಹೆಂಗಿದ್ರು ಟಿವಿ ಹಾಕ್ತಾ ಇದೀರಿ ಅಂತ ನಿಮ್ಮ ಟಿವಿ ಮುಖಾಂತರ ನನ್ ಸುದ್ದಿ ಬಂತು. ನಾನು ಹೊರಗಡೆ ಇದ್ದೆ. ಹೌದು ಸರ್, ಹೌದು. ಇದ್ದೇನೋ ಈ ಫೋನ್ ಬಂತು ನಿಮ್ದು ಟಿವಿ ಅಂತ. ಈ ಸಬ್ಜೆಕ್ಟ್ ಅಂದ್ರೆ ನಾನು ತಗೋತೀನಿ, ಬೇರೆ ಸಬ್ಜೆಕ್ಟ್ ತಗೋತಿರಲ್ಲ, ಸೊ ಬಿಸಿಲಿ ಇದೀನಿ ನಾನು. ಆದ್ರೂ ಕೂಡ ಇದನ್ನ ಕಂಪ್ಲೀಟ್ ಡೀಟೈಲ್ ಹಾಕ್ಬಿಟ್ಟು ಜ್ಞಾನೇಂದ್ರ ಅವ್ರಿಗೂ ತಿಳಿಸಿ, ಬಟ್ ಅಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಜಾಸ್ತಿ ಇದೆ ಆ ಕ್ಷೇತ್ರದಲ್ಲಿ ಇರ್ಲಿ, ಆದ್ರೆ ಇಬ್ರು ಕೂಡ ಸಹಾಯ ಮಾಡ್ಬೇಕು ಅನ್ನೋ ಭಾವನೆಯಲ್ಲಿ ಇದ್ದಾರೆ. ಆ ಕಿಮ್ಮನೆ ರತ್ನಾಕರ್ ಇರ್ಬೋದು, ಅಥವಾ ಮಂಜುನಾಥ್ ಗೌಡ್ರು ಇರ್ಬೋದು, ಜ್ಞಾನೇಂದ್ರ ಇರ್ಬೋದು, ಇವರೆಲ್ಲ ಪ್ರಯತ್ನ ಮಾಡಿ ಅವ್ರು ಖಂಡಿತ ನಾನು ಮಾತಾಡ್ತೀನಿ. 3 ಜನ ನನ್ನ ಸ್ನೇಹಿತರೆ ಮತ್ತು ಮೂರು ಜನನು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರೆ ಏನ್ ಅವ್ರಿಗೆ ಬೇಕಾದಷ್ಟು ಹಣ ಜೋಡಿಸ್ಕೊಡೋದೇನ್ ಬಹಳ ಕಷ್ಟ ಆಗಲ್ಲ. ಇದನ್ನ ನಾನು 3 ಜನಕ್ಕೂ ಮಾತಾಡ್ತೀನಮ್ಮ. ನೀವು ಇವ್ರು 3 ಜನಕ್ಕೂ ಫೋನ್ ಅಲ್ಲಿ ತಗೊಳ್ಳಿ. ಈಗ ಏನ್ ನನ್ನ ಹತ್ರ ತಗೊಂಡ್ರು ಅದೇ ರೀತಿ ತಗೊಳ್ಳಿ. CM ಹತ್ರ ಕಾಂಟ್ಯಾಕ್ಟ್ ಮಾಡಕ್ ಹೇಳಿದ್ರೆ ಸುಲಭ. ಅವ್ರ ಕವಿತಾ ಅವರೇ ನಮ್ಮ ಜೊತೆ, ಅವ್ರ ಮಗುವಿನ ತಾಯಿ ಸರ್. ಅವ್ರಿಗೊಂದು ಭರವಸೆಯನ್ನ ಕೊಡ್ತೀರಾ ಅಂತ ಹೇಳಿ ಈಶ್ವರಪ್ಪ ಅವರೇ ಕೊಟ್ರು ಅಂತ ಹೇಳಿದ್ರೆ ಅವ್ರಿಗೂ ಪಾಪ ಸ್ವಲ್ಪ ಧೈರ್ಯ ಬರುತ್ತೆ. ಅಲ್ಲಮ್ಮ, ಸುಮ್ನೆ ನಾನು ಆಶ್ವಾಸನೆ ಕೊಡಕ್ಕೆ ಒಳ್ಳೇದಲ್ಲ. ನಾನೇನ್ ಹೇಳ್ತೀನಿ, ನಾನ್ ದಾರಿ ತೋರಿಸಿದೀನಿ. ಈಗ ಅವ್ರು 3 ಜನ ಪ್ರಮುಖರೇ, ಏನು ಸಮಸ್ಯೆ ಆಗಲ್ಲ. ಮಂಜುನಾಥ್ ಗೌಡ್ರು ಇವನ್ ಬ್ಯಾಂಕು, ಅಪೆಕ್ಸ್, DCC ಬ್ಯಾಂಕು ಈ ಕಡೆಯಿಂದಲೂ ಕೂಡ ಕೊಡ್ಸಕ್ ಒಂದಿಷ್ಟು ಅವಕಾಶ ಇರ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಆದ್ರೂ ಕೂಡ 3 ಜನ ಪ್ರಯತ್ನ ಮಾಡಿದ್ರೆ ಇದು ಖಂಡಿತ ಅಮೌಂಟ್ ಆಗತ್ತೆ. ನೀವು ಪ್ರಯತ್ನ ಮಾಡಿ ನನಗೆ ಅವ್ರ ತಂದೆ ತಾಯಿ ಯಾರಿದಾರೆ ನನಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಾಕಿನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಜಿ ಸಚಿವ KS ಈಶ್ವರಪ್ಪ ಅವರು ಕೊಟ್ಟಂತಹ ಭರವಸೆ ನೀವು ಕೂಡ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಮಂಜುನಾಥ್ ಅವರು, ಕಿಮ್ಮನೆ ರತ್ನಾಕರ್ ಅವರು ಎಲ್ಲರ ಜೊತೆ ಕೂತ್ಕೊಂಡು ಮಾತನಾಡಿ CM ಫಂಡ್ನಿಂದ ಹಣ ತೆಗೆಸ್ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆ ತಂದೆ ತಾಯಿ ಕೂಡ ನಮ್ಮನ್ನು ಆಮೇಲೆ ಕಾಂಟ್ಯಾಕ್ಟ್ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ನೂತನ್ ಅವರ ಚಿಕ್ಕಪ್ಪನ ಮಗ ನವೀನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನವೀನ್ ಅವರೇ, ನೀವು ಈ ಕುಟುಂಬಕ್ಕೆ ಬಹಳ ಆಪ್ತರಿದ್ದೀರಿ, ಸಾಕಷ್ಟು ವರ್ಷಗಳಿಂದ ಅವರನ್ನು ನೋಡಿದ್ದೀರಿ. ಅಂದ್ರೆ ನಮ್ಮ ಅಪ್ಪ ಅವರ ತಮ್ಮ ಮಗ. ಅವನಿಗೆ ಚಿಕ್ಕ ವಯಸ್ಸಿಂದಾನು ಇದೆ ಈ ಕಾಯಿಲೆ. ಮೊದಲು ಒಂದು ಮಗು ಇತ್ತು, ಸೇಮ್ ಅದೇ ರೀತಿ, ಅದು 2 ಇಯರ್ಸ್ ಇತ್ತು, ಅದು ತೀರೋಯ್ತು. ಆಮೇಲೆ ಇದು ಸೆಕೆಂಡ್ ಮಗು. 6 ಮಂತ್ಸ್ ಇಂದಾನು ಬ್ಲಡ್ ಕೊಡ್ತಾ ಇದ್ದಾರೆ. ಅವ್ನು ಏನಂದ್ರೆ ಫಸ್ಟಿಗೆ 1 ಮಂತ್ ಕೊಡ್ತಿದ್ರು, ಇವಾಗ 6 ಮಂತ್ಸ್ ಹೋಗಿದೆ. ಪ್ರತಿ ಸರಿನೂ ಏನಂದ್ರೆ ಬ್ಲಡ್ ಫ್ಲಶ್ ಮಾಡಿಬಿಟ್ಟು ಕೊಡ್ಬೇಕು. ಅಂದ್ರೆ ಅವ್ನಿಗೆ ಏನಾದ್ರು ಆ ರೀತಿ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಬ್ಲಡ್ ಅಲರ್ಜಿ ಆಗುತ್ತೆ. ಒಂದು 2-3 ದಿನ ಫುಲ್ ಇದಾಗೋಗುತ್ತೆ. ಆಮೇಲೆ ಊಟನೂ ಮಾಡಲ್ಲ ಅವನು. ಇವಾಗ ಬ್ಲಡ್ ಖಾಲಿ ಆಗ್ತಾ ಬಂತು ಅಂದ್ರೆ ಊಟನೂ ಮಾಡಲ್ಲ, ಏನು ಫುಲ್ ಮುಖ ಎಲ್ಲ ಡಲ್ ಆಗುತ್ತೆ. 1 ಇಯರ್ ಬ್ಯಾಕ್ ತುಂಬಾ ಚೆನ್ನಾಗಿದೆ, ಹೆಲ್ದಿ ಆಗಿದ್ದ. ಇವಾಗ 1 ಇಯರ್ ಇಂದ ಅಂದ್ರೆ ಅವ್ನಿಗೆ ಏಜ್ ಆಯ್ತು, 18 ಇಯರ್ಸ್ ಆಯ್ತು. 18 ಇಯರ್ಸ್ ಒಳಗಡೆ ಆಪರೇಷನ್ ಮಾಡಬೇಕಿತ್ತು. ಇವಾಗ 18 ಇಯರ್ಸ್ ಆಗಿರೋದ್ರಿಂದ 1 ಇಯರ್ ಇಂದ ಫುಲ್ ಅವ್ನ ಮುಖನೇ ಫುಲ್ ವೀಕ್ ಆಗೋಗ್ಬಿಟ್ಟಿದ್ದಾನೆ, ತುಂಬಾ ಸಖತ್ ವೀಕ್ ಆಗೋಗಿದ್ದಾನೆ. ಆಮೇಲೆ ಏನಾದ್ರು ಅವಾಗೆಲ್ಲ ಸ್ಕೂಲ್ಗೆ ಹೋಗ್ತಿದ್ದ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನಾದ್ರು ಬ್ಲಡ್ ಹಾಕ್ಸ್ ಹೋಗ್ಬೇಕಾದ್ರೆ ಒಂದು 2-3 ಡೇಸಿಂದ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಆಮೇಲೆ ನಡೆಯೋಕ್ಕೂ ಹೋಗ್ತಿರ್ಲಿಲ್ಲ. ತುಂಬ ಕಾಲು ಕೈಯೆಲ್ಲ ನೋವು ಬರೋದು, ತುಂಬ ಕಾಲೆಲ್ಲ ಫುಲ್ ಇದಾಗ್ತಾ ಇರೋದು, ಆ ರೀತಿ ಆಗ್ತಾ ಇತ್ತು. ಆಮೇಲೆ ಸ್ಕೂಲ್ಗೆ ಆಮೇಲೆ ಹೋಗ್ಬೇಕಾದ್ರೂ ಸೈಕಲಲ್ಲಿ ಹೋಗ್ತಿದ್ದ. ಅವಾಗ ಗೌರ್ಮೆಂಟಿಂದ ಸೈಕಲ್ ಕೊಟ್ಟಿದ್ರಲ್ಲ, ಅದನ್ನು ತಗೊಂಡು ಹೋಗ್ತಿದ್ದ. ಸೈಕಲ್ ಹೊಡೆಯೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಒಂದು 2-3 ಡೇಸ್ ಆದ್ರ ಮೇಲೆ ಬ್ಲಡ್ ಕೊಡ್ಸಾದ್ರ ಮೇಲೆ ತುಂಬ ಪಿಕಪ್ ಆಗ್ತಿದ್ದ, ಆಮೇಲೆ ಹೋಗ್ತಿದ್ದ. ಅದರಿಂದ ಅವನಿಗೆ ಎಜುಕೇಷನ್ನಲ್ಲೂ ಫುಲ್ಲು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. SSLCಯಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡ್ದ, ಅವಾಗಲೂ ಆಗಲಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮಿಂದ ಎಷ್ಟು ಸಹಾಯ ಆಗುತ್ತೋ ನಾವು ಮಾಡ್ತೀವಿ. ಅದೇ ನಾವು ಕರ್ನಾಟಕ ಜನತೆಗೆ ಬೇಡ್ಕೊಳ್ಳೋದಷ್ಟೇ, ಎಷ್ಟಾಗುತ್ತೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅನ್ನೋದು. ಪ್ರಭಾಕರ್ ಸರ್ ಕಣ್ಣೀರು ಹಾಕ್ತಿದ್ದಾರೆ.
ಕವಿತಾ ಅವರು ಕೂಡ ಕಣ್ಣೀರಿಡ್ತಿದ್ದಾರೆ. ಅವ್ರಿಗಿರುವಂಥ ಆಸೆ ಒಂದೇ, ಇರುವಂಥ ಒಬ್ಬ ಮಗನನ್ನು, ಒಂದು ಮಗು ಮೊದಲೇ ಹೋಗ್ಬಿಟ್ಟಿದೆ, ಒಬ್ಬ ಮಗನನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಹೋರಾಟ ಬಡ ತಂದೆ ತಾಯಿಯದ್ದು. ಕರುನಾಡಿನ ಜನರಿಗೆ ಏನಂತ ಮನವಿ ಮಾಡ್ತೀರಿ ಅಂತ ಹೇಳಿ? ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಡ್ಜಸ್ಟ್ ಮಾಡ್ತೀವಿ. ನಾವು ಟ್ರೈ ಮಾಡಿದ್ವಿ ತುಂಬ 1.5 ಇಯರಿಂದ ಟ್ರೈ ಮಾಡಿದ್ವಿ. ಎಲ್ಲರ ಹತ್ರನೂ ಮೀಟ್ ಮಾಡೋಕ್ಕೆ ಪ್ರತಿಯೊಬ್ಬರ ಹತ್ರನೂ ಹೋದ್ವಿ. ಆದರೆ ಅಷ್ಟು ಇದಾಗಲಿಲ್ಲ ಮೇಡಮ್. ಡಾಕ್ಟ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಆದಷ್ಟು ಬೇಗ ಮಾಡಿಸಿ, ಇಲ್ಲಾಂದರೆ ಅವನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ 18 ಇಯರ್ಸ್ ಆದರೆ ಅಂಥೇಳಿ. ನಾವು ಟ್ರೈ ಮಾಡಿದ್ವಿ ಎಲ್ಲ ಕಡೆನೂ, ಅಷ್ಟು ಇದು ಕಲೆಕ್ಟ್ ಆಗಲಿಲ್ಲ. ಅಷ್ಟು ಹಣ ಕಲೆಕ್ಟ್ ಆಗಲಿಲ್ಲ. ಹೌದು ಮೇಡಮ್. ತುಂಬ ದೊಡ್ಡದಾದಂಥ ಅಮೌಂಟು. ಯಾರಾದರೂ ಎಲ್ಲರೂ ಸೇರಿ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತೀವಿ. ಎಲ್ಲರೂ ಒಂದು ಸ್ವಲ್ಪ ಹಣ ಸಹಾಯ ಮಾಡಿದರೂ ಕೂಡ ನೂತನ್ಗೆ ಒಂದು ನೂತನವಾದಂಥ ಬದುಕು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಆ ತಂದೆ ತಾಯಿಯದ್ದು. ಕವಿತಾ ಅವರೇ, ನೀವು ಏನೆಲ್ಲ ಕೆಲಸ ಮಾಡ್ತೀರಿ ಅಂದರೆ, ಕೂಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದರೆ, ಒಂದು ಕಡೆ ಮಗನ ಟ್ರೀಟ್ಮೆಂಟ್ಗೆ ಹಣ ಹೊಂದಿಸಬೇಕು, ಮನೆಯಲ್ಲಿ ಮನೆ ನಡಿಬೇಕು, ಎಲ್ಲ ಜವಾಬ್ದಾರಿನೂ ನಿಮ್ಮಿಬ್ಬರ ಮೇಲೆ ಇರೋದು. ಪ್ರಭಾಕರ್ ಸರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರಿ. ಎಷ್ಟು ಕಷ್ಟ ಆಗ್ತಾ ಇದೆ ಜೀವನ ಅಂಥೇಳಿ? ಜೀವನ ತುಂಬ ಕಷ್ಟ ಆಗುತ್ತೆ ಮೇಡಮ್. ಮನೆಯಲ್ಲಿ ಮಾಡ್ಕೊಬೇಕು. ಮನೆಯಲ್ಲಿ ಹಳ್ಳಿ ಅಂದಮೇಲೆ ದನ ಕರ ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ 5 ಗಂಟೆ 5:45 ನಾವು ಹೊರಡಬೇಕು ಶಿವಮೊಗ್ಗ ಹೋಗ್ಬೇಕಂದ್ರೆ. ಮತ್ತು ರಾತ್ರಿ ಅಲ್ಲಿ ಬ್ಲಡ್ ಮುಗಿಯೋದೇ 7 ಗಂಟೆ ಆಗುತ್ತೆ. ಮನೆ ಬಂದು ಸೇರೋಷ್ಟೊತ್ತಿ ನಾವು 9-9:30 ಆಗಿರುತ್ತೆ. ತುಂಬಾ ಕಷ್ಟ. ಮನೆ ಕೆಲಸನೂ ಎಲ್ಲ ಮಾಡ್ಕೊಬೇಕು, ಮಗನ ಆರೋಗ್ಯನೂ ಮಾಡಬೇಕು. ನಮ್ಮ ಮಗನ ಚಿಂತೆಯಲ್ಲಿ ನಮ್ಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಮೇಡಮ್. ಆ ಥರ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೀವಿ. ಎಷ್ಟು ದುಡಿದ್ರು ಯಾಕೆ ದುಡಿಬೇಕು? ಸಮಾಧಾನ ಮಾಡ್ಕೊಳ್ಳಿ ಕವಿತಾ ಅವರೇ. ಈಗ ಯಾರೋ ಜನ ಸಹಾಯ ಮಾಡೋಕ್ಕೆ ಸಾಕಷ್ಟು ಮಂದಿ ಮುಂದೆ ಬರ್ತಾರೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮ ನೋಡಿದಂಥ ನಂತರದಲ್ಲಿ ಇದನ್ನು ಬೇರೆ ಬೇರೆಯವ್ರಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ. ಯಾವ ಅಕೌಂಟಿಗೆ ಹಣ ಹಾಕಬೇಕು ಅದ್ರದ್ದು ಮಾಹಿತಿ ಕೊಡ್ಬೋದಾ? ಒಂದು ಬ್ಯಾಂಕ್ ಅಪೋರ್ಡದಲ್ಲಿ ಅಕೌಂಟ್ ಓಪನ್ ಇದೆ. ಆ ನಂಬರ್ ಕೆಳಗಡೆ ತೋರಿಸ್ತಾ ಇದ್ರಲ್ಲ ಮೇಡಮ್, ನಾವು ತೋರಿಸ್ತಾ ಇರುವಂಥ ನಂಬರ್, ನಾವಲ್ಲಿ ನಂಬರ್ನ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ, ಆ ಅಕೌಂಟ್ ನಂಬರ್ಗೆ ನಿಮ್ಮಿಂದ ಎಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಹಣವನ್ನು ಹಾಕಿ ಆ ಕುಟುಂಬದ ಕಣ್ಣೀರು, ಏನು ಕುಟುಂಬ ಕಣ್ಣೀರು ಹಾಕ್ತಾ ಇದೆ, ಆ ಕಣ್ಣೀರನ್ನು ಒರೆಸುವಂಥ ಸಣ್ಣ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವಂಥದ್ದು ಕವಿತಾ ಅವರ ಬಯಕೆ, ಜೊತೆಗೆ ಪ್ರಭಾಕರ್ ಅವರ ಬಯಕೆ ಕೂಡ. ಯಾಕಂದರೆ ಎಲ್ಲ ಮಕ್ಕಳ ರೀತಿ ನನ್ನ ಮಗ ಇರಬೇಕು, ನನ್ನ ಮಗನನ್ನು ನಾನು ನೋಡಬೇಕು, ಅವನಿಗೊಂದು ಒಳ್ಳೆಯ ಭವಿಷ್ಯ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಆ ಬಡ ಕುಟುಂಬ ಇದೆ. ಆ ಕಾರಣಕ್ಕಾಗಿಯೇ ಅವರು ತೀರ್ಥಹಳ್ಳಿಯಿಂದ ಇಲ್ಲಿ ತನಕ ಬಂದಿದ್ದಾರೆ. ರಾಜ್ಯದ ಜನ ಕವಿತಾ ಅವರೇ ನಮ್ಮ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ನೀವು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದಾರೆ. ನೂತನ್ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ದಾರೆ. ಪ್ರಭಾಕರ್ ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಿದ್ದಾರೆ. ಏನಂತ ಮನವಿ ಮಾಡ್ತೀರಿ ರಾಜ್ಯದ ಜನರಿಗೆ? ರಾಜ್ಯದ ಜನತೆಗೆ ನಾನು ಇಷ್ಟೇ ಮನವಿ ಮಾಡೋದು, ನಮ್ಮ ಕುಟುಂಬನ ಉಳಿಸ್ಕೊಡಿ, ನನ್ನ ಮಗನ ಉಳಿಸ್ಕೊಡಿ. ನಾವು ಜೀವ ಇರೋವರೆಗೂ ನಮ್ಗೆ ಸಹಾಯ ಮಾಡಿದವರಿಗೆ ಯಾವತ್ತೂ ನಾವು ಮರೆಯಲ್ಲ. ಎಲ್ಲರೂ ಹನಿ ಹನಿಗೂ ಕೂಡಿದ್ರೆ ಹಳ್ಳ ಅನ್ನಂಗೆ, ಎಲ್ಲರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಎಲ್ಲ ಕೊಡಿ ಅಂತ ಹೇಳೋಕ್ಕೆ ನಮಗಾಗಲ್ಲ. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನಂಗೆ ಸ್ವಲ್ಪ ಸಹಾಯ ಮಾಡಿ ನಮ್ಮ ಮಗನ ಜೀವ ಉಳಿಸ್ಕೊಟ್ಟು ನಮಗೊಂದು ಬೆಳಕು ನಮ್ಮನೇಲಿ ಇರಬೇಕು ಅನ್ನೋ ನಾನು ಬೇಡ್ಕೊಳ್ತೀನಿ. ನಮ್ಮ ಜೀವ ಇರೋರಿಗೆ ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ದೇವ್ರ ಹತ್ರ ಒಂದು ಪ್ರಾರ್ಥನೆ ನಾನು ಕೊಡ್ತೀನಿ. ನಿಮ್ಮ ಆಶೀರ್ವಾದದಿಂದ ನನ್ನ ಮಗ ಚೆನ್ನಾಗಾದರೆ ಸಾಕು. ನಾನು ಯಾವತ್ತೂ ಯಾರನ್ನೂ ಮರೆಯಲ್ಲ. ಪ್ರಭಾಕರ್ ಅವರ, ನೀವೇನಂತ ಮನವಿ ಮಾಡ್ತೀರಿ ಕೊನೆಯದಾಗಿ ರಾಜ್ಯದ ಜನರಿಗೆ? ನನ್ನ ಮಗನ ಎಲ್ಲರೂ ಸೇರಿ ಉಳಿಸ್ಕೊಡಿ ಅಂತ ನಾನು ಮನವಿ ಮಾಡ್ತಿದ್ದೀನಿ. ನೂತನ್, ನೀನೇನು ರಿಕ್ವೆಸ್ಟ್ ಮಾಡ್ಕೋತೀಯ ಎಲ್ಲರಿಗೂ? ಪ್ಲೀಸ್ ಹೆಲ್ಪ್ ಮಾಡಿ ನಾನು. ದಯವಿಟ್ಟು ಸಹಾಯ ಮಾಡಿ ಅಂತ ನೂತನ್ ಕೂಡ ಕೇಳ್ಕೊತಾ ಇದ್ದಾನೆ. ಬಡ ಕುಟುಂಬಕ್ಕೆ ಬೇಕಾಗಿರೋದು ಸದ್ಯ ಸಹಾಯ. ಅಲ್ಪ ಪ್ರಮಾಣದ ಸಹಾಯ ಆದರೂ ಪರವಾಗಿಲ್ಲ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂಥ ಆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಹಣ ಹೋಗಲಿ, ನಿಮ್ಮ ಆ ಸಹಾಯ ಹೋಗಲಿ. ಹಾಗೆ ಬಂದಂಥ ಹಣದಿಂದ ಬೋನ್ ಮ್ಯಾರೋ ಚಿಕಿತ್ಸೆಯನ್ನು ಕೊಡಿಸಿ ನಮ್ಮ ಮಗನನ್ನು ಎಲ್ಲ ಮಕ್ಕಳಂತೆ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯಲ್ಲಿ ಆ ಕುಟುಂಬ ಇದೆ. ಆ ಭರವಸೆಯೊಂದಿಗೆ, ಆ ಸಹಾಯದ ಭರವಸೆಯೊಂದಿಗೆ ಅವರಿವತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋಗೆ ಬಂದಿರೋದು. ನೀವೆಲ್ಲರೂ ಕೂಡ ಸಹಾಯ ಮಾಡ್ತೀರಿ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅಂತ ಹೇಳಿ ಅವರು ಕೂಡ ಮಾತನಾಡಿದರು ನಮ್ಮ ಜೊತೆಗೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, CM ಫಂಡ್ನಿಂದ ಎಷ್ಟು ಸಹಾಯ ನನ್ನ ಕೈಲಿ ಮಾಡ್ಸೋಕ್ಕಾಗುತ್ತೋ ಅದನ್ನು ನಾನು ಮಾಡಿಸ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಈಶ್ವರಪ್ಪ ಅವರು ಕೂಡ ಮಾತನಾಡಿದರು, ಚೇತನ್ ಅವರು ಕೂಡ ಮಾತನಾಡಿದರು. ಅಂತಹ ಹಲವು ದಾನಿಗಳು ಕವಿತಾ ಅವರೇ ನಿಮಗೆ ಸಹಾಯ ಮಾಡೋದಕ್ಕೆ ಮುಂದಾಗಬಹುದು. ಆ ಭರವಸೆಯನ್ನು ನಾವು ಕೂಡ ನೀಡ್ತೀವಿ. ನೂತನ್ನು ಎಲ್ಲರ ಥರ ಆಗಬೇಕು,
ಎಲ್ಲರ ರೀತಿ ಅವನ ಬಾಳು ಕೂಡ ಬೆಳಗಬೇಕು ಅನ್ನುವಂಥ ನಿಮ್ಮ ಆಸೆ, ಆ ಆಸೆ ಈಡೇರಿಸಲಿ ಅಂಥೇಳಿ, ಆ ಭಗವಂತ ಈಡೇರಿಸಲಿ, ಜನ, ಕರ್ನಾಟಕದ ಜನ ಈಡೇರಿಸಲಿ ಅಂಥೇಳಿ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.